ಅಪ್ಪರ್ ಬ್ಯಾಕ್ ಪೇನ್ಗೆ ಯೋಗದಲ್ಲಿ ಕೆಲವು ಆಸನಗಳನ್ನು ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಅಂತಂದ್ರೆ ಖಂಡಿತವಾಗಿಯೂ ಮೇಲ್ಬೆನ್ನು ಏನೈತಲ್ಲ ಅದು ಕಡಿಮೆ ಆಗ್ತೈತಿ. ಈಗಾಗಲೇ ನೀವು ಡಾಕ್ಟರ್ಗೆ ತೋರಿಸಿರಪ್ಪ ಇದ್ರ ಬಗ್ಗೆ ಅಂತಂದ್ರೆ ಸೊ ಏನು ಟ್ರೀಟ್ಮೆಂಟ್ ತಗೋತಿರ್ತಿರಲ್ಲ, ಸೊ ಟ್ರೀಟ್ಮೆಂಟ್ ಜೊತೆಗಿನ ಈ ಆಸನಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ರಿ. ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಅಪ್ಪರ್ ಬ್ಯಾಕ್ ಪೇನ್ ಪಾರ್ಟ್ 2 ವಿಡಿಯೋ ರೀ ಇದು. ಸೊ ಪಾರ್ಟ್ 1 ವಿಡಿಯೋ ಕೂಡ ಐತಿ. ಸೊ ಅದ್ರ ಲಿಂಕ್ ಈ ವಿಡಿಯೋ ಕೆಳಗೆ ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ರಿ. ನಂತರ ಈ ವಿಡಿಯೋದಲ್ಲಿರೋ ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ರಿ. ಸೊ ಫಸ್ಟ್ ಒನ್, ಕ್ಯಾಟ್ ಅಂಡ್ ಕೌ ಪೋಸ್. ಸೊ ಫಸ್ಟು ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೋರಿ. ವಜ್ರಾಸನ ಸ್ಥಿತಿ ಒಳಗೆ ಕೂತ್ಕೊಂಡು ಸೊ ಈ ರೀತಿ ಮ್ಯಾಟಿನ ಹಿಂದೆ ಕೂತ್ಕೋರಿ. ಸೊ ನಂತರ ಟೇಬಲ್ ಟಾಪಿಗೆ ಪೋಸ್ ಬರ್ರಿ. ಸೊ ಇಲ್ಲಿ ಈ ರೀತಿ ಎರಡೂ ಕೈಗಳನ್ನ ಮುಂದೆ ತಗೋರಿ. ಸೊ ನೆಕ್ಸ್ಟ್ ಏನು ಕಾಲುಗಳ ಫೋಲ್ಡ್ ಆಗಿದ್ದಾವಲ್ಲ, ಸ್ವಲ್ಪ ಇಲ್ಲಿ ಕಾಲುಗಳನ್ನ ಅಗಲ್ ಮಾಡ್ಕೋರಿ. ಆಮೇಲೆ ಪಾದ ಫ್ಲಾಟ್ ಇರಲಿ. ಆಮೇಲೆ ಇದೇನೈತೆಲ್ಲ ಕೈ, ಸೊ ಇದು 90 ಡಿಗ್ರಿಗೆ ಬರಲಿ. ಸೊ ರಿಸ್ಟು ಮತ್ತು ಶೋಲ್ಡರು ಒಂದೇ ಲೆವೆಲ್ ಇರಲಿ. ಆಮೇಲೆ ಕೈ ಇಟ್ಟಾಗ ಫಿಂಗರ್ಸ್ ಎಲ್ಲ ಓಪನ್ ಮಾಡ್ಕೋರಿ ಬ್ಯಾಲೆನ್ಸ್ ಆಗಲಿಕ್ಕೆ ಈ ರೀತಿ. ಸೊ ಫಸ್ಟ್ ಇಲ್ಲಿ ತಲೆ ಕೆಳಗೆ ಹಾಕ್ತೀರಿ. ನಂತರ ಇಲ್ಲಿ ಉಸಿರು ತಗೋತ ಈ ರೀತಿ ಮೇಲೆ ಬರ್ರಿ. ಉಸಿರು ತಗೋತ ಈ ರೀತಿ ಮೇಲೆ ಬಂದಾಗ ಸೊ ಈ ಲೋವರ್ ಬ್ಯಾಕ್ ಏನೈತಲ್ಲ ಕೆಳಬೆನ್ನು ಸೊ ಕೆಳಗೆ ಹೋಗಿರ್ತೈತಿ. ಹಿಪ್ಪು ಕೂಡ ಒಳಗೆ ಬಂದಂಗೆ ಆಗಿರ್ತೈತಿ. ನಂತರ ಈ ರೀತಿ ಗಂಟ್ಲ ಸ್ಟ್ರೆಚ್ ಮಾಡಿರ್ತೀರಿ. ಇಲ್ಲಿ ತಲೆ ಹಿಂದೆ ಹಾಕಿರ್ತೀರಿ. ಆಮೇಲೆ ದೃಷ್ಟಿ ಮೇಲಿರಲಿ. ಆಮೇಲೆ ಉಸಿರು ಬಿಡ್ತಾ ಈ ರೀತಿ ತಲೆಯನ್ನ ಕೆಳಗೆ ಹಾಕ್ತೀರಿ. ಸೊ ಅವಾಗ ಬೆನ್ನಿನ ಭಾಗ ಏನೈತಲ್ಲ ಸೊ ಮೇಲ್ ಬಂದಾಗ್ತೈತಿ. ಆಮೇಲೆ ಹಿಪ್ ಕೂಡ ಹೊರಗೆ ಬರ್ತೈತಿ. ಮತ್ತೆ ಉಸಿರು ತಗೋತೀರಿಲ್ಲಿ. ಉಸಿರು ತಗೋತಾ ಮೇಲೆ ನೋಡಿರ್ತೀರಿ. ಸೊ ನೀವು ಎಷ್ಟು ತಲೆನ ಹಿಂದೆ ಹಾಕ್ತಿರಲ್ಲ ಸೊ ಅವಾಗ ಸೊ ಬೆನ್ನಿನ ನಡುವೆ ಏನು ಇರ್ತೈತಲ್ಲ ಒಂದು ಲೈನು, ಸೊ ಅದು ಸ್ಟ್ರೆಚ್ ಆಗ್ತೈತ್ರಿ. ಸೊ ಅದು ಸ್ಟ್ರೆಚ್ ಆಗೋದ್ರಿಂದ ಮೇಲ್ಬೆನ್ನು ನೋವು ಕಡಿಮೆ ಆಗ್ತೈತಿ. ನಂತರ ಉಸಿರು ಬಿಡುತ್ತಾ ಡೌನ್. ಮತ್ತೆ ಉಸಿರು ತಗೋತಾ ಮೇಲೆ ನೋಡ್ತೀರಿ. ತಲೆಯಿಂದ ಹಾಕಿರ್ತೀರಿ. ಗಂಟಲ ಸ್ಟ್ರೆಚ್ ಆಗಿರಲಿ. ನಿಧಾನವಾಗಿ ಮಾಡ್ರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಇಲ್ಲಿ ಮೇಲೆ ಬಂದಾಗ ದೃಷ್ಟಿ ಮೇಲಿರಲಿ. ಮತ್ತೆ ಉಸಿರು ಬಿಡ್ತಾ ಕೆಳಗೆ ಬಂದಾಗ ದೃಷ್ಟಿ ಹೊಟ್ಟೆಯ ಹೊಂಕಳಿನ ಭಾಗಕ್ಕೆ ನೋಡ್ತಾ ಇರ್ತೀರಿ. ಸೊ ನಿಧಾನವಾಗಿ ಮಾಡ್ರಿ. ಇದೇ ರೀತಿ 10 ರಿಂದ 15 ಬಾರಿ ಮಾಡ್ತೀರಿ. ಸೊ ಇಲ್ಲಿ 10 ರಿಂದ 15 ಬಾರಿ ಆದ್ಮೇಲೆ ಈ ರೀತಿ ಸೊ ನೆಕ್ಸ್ಟ್ ಬಾಲಾಸನ ಸ್ಥಿತಿಗೆ ಬರ್ರಿ. ಈ ರೀತಿ ಸೊ ಇಲ್ಲಿ ಕಾಲುಗಳನ್ನ ಏನೈತಲ್ಲ ಓಪನ್ ಇರ್ತಾವು. ಸೊ ಎರಡು ಬೆರಳುಗಳನ್ನ ಇಲ್ಲಿ ಜೋಡಿಸ್ಕೋರಿ. ಎರಡೂ ಕಾಲನ್ನ ಈ ರೀತಿ ಜೋಡಿಸ್ಕೊಂಡಾಗ ಬೆರಳು ಜೋಡಿಸ್ಕೋರಿ ಇಲ್ಲೇ ಕಾಲಿನ ಹೆಬ್ಬೆರಳನ್ನ. ಸೊ ನಂತರ ಈ ರೀತಿ ಬರ್ರಿ ಚೈಲ್ಡ್ ಪೋಸ್ಚರ್. ಸೊ ಇಲ್ಲಿ 10 ರಿಂದ 15 ಬಾರಿ ಮಾಡ್ರಿ. ಕ್ಯಾಟ್ ಅಂಡ್ ಕೌ ಪೋಸ್. ರಿಲ್ಯಾಕ್ಸ್ ಆಗ್ರಿ. ಸೊ ರಿಲ್ಯಾಕ್ಸ್ ಆದ್ಮೇಲೆ ಮತ್ತೆ ಟೇಬಲ್ ಟಾಪ್ ಪೋಸಿಗೆ ಬರ್ರಿ. ಸೊ ಇಲ್ಲಿ ಕ್ಯಾಟ್ ಅಂಡ್ ಕೌ ಪೋಸ್ ಒಳಗೆ ಇನ್ನೊಂದು ರೀತಿ ಮಾಡೋಣ. ಓಪನ್ ಹ್ಯಾಂಡ್. ಸ್ವಲ್ಪ ತಲೆ ಕೆಳಗೆ ಹಾಕ್ತೀರಿ ಫಸ್ಟ್ ಇಲ್ಲಿ. ಸೊ ಇಲ್ಲೇ ಉಸಿರು ತಗೋರಿ. ಉಸಿರು ಬಿಡ್ತಾ ಈ ರೀತಿ ಕೈಯನ್ನ ಮೇಲೆತ್ತೀರಿ. ಉಸಿರು ಬಿಡ್ತಾ ಮತ್ತೆ ಉಸಿರು ತಗೋರಿ. ಇಲ್ಲೇ ಉಸಿರು ಬಿಡ್ತಾ ಡೌನ್. ಮತ್ತೆ ತಲೆ ಕೆಳಗೆ ಹಾಕ್ತೀರಿ. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಇನ್ನೊಂದು ಕೈನ ಮೇಲೆತ್ತೀರಿ. ಈ ರೀತಿ ಮತ್ತೆ ಉಸಿರು ತಗೋತೀರಿ. ಇಲ್ಲೇ ಉಸಿರು ಬಿಡ್ತಾ ಡೌನ್. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಕೈ ಮೇಲೆ ಡೌನ್. ಮತ್ತೆ ಉಸಿರು ತಗೋತೀರಿ. ಉಸಿರು ಬಿಡ್ತಾ ಕೈನ ಮೇಲೆತ್ತೀರಿ. ಆಮೇಲೆ ಈ ರೀತಿ ಒಂದು 5 ಬಾರಿ ಮಾಡ್ರಿ. ಆಮೇಲೆ ಕೊನೆಗೆ ಏನೈತಲ್ಲ 5 ಬಾರಿ ಆದ್ಮೇಲೆ ಸೊ ಒಂದು ಕಡೆ ಇದೇ ಸ್ಥಿತಿ ಒಳಗೆ ಸ್ಟೇ ಆಗ್ರಿ. ಸ್ಟೇ ಆಗಿ ಅಲ್ಲಿ 5 ಕೌಂಟ್ 1 2 3 4 5 ವಾಪಸ್. ಸೊ ಈ ರೀತಿ ಇಲ್ಲಿ ಏನೋ ಸ್ಟೇ ಆಗಿರ್ತಿರಲ್ಲ, ಸ್ಟೇ ಆದಾಗ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ ಮಾಡಬೇಕು. ಮತ್ತೆ ವಾಪಸ್ ಬರ್ರಿ.
ರಿಲ್ಯಾಕ್ಸ್. ಸೊ ನಿಮ್ಗೆ ರಿಲ್ಯಾಕ್ಸ್ ಮಾಡ್ಬೇಕು ಅನ್ಸಿತ್ತಂತಂದ್ರೆ ಆಗಲೇ ಹೇಳಿದ್ನಲ್ಲ ಬಾಲಾಸನ ಸ್ಥಿತಿ, ಸೊ ಅದ್ರಾಗ ರಿಲ್ಯಾಕ್ಸ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕ್ಯಾಟ್ ಅಂಡ್ ಕೌ ಪೋಸದ ವರ್ಜನ್. ಉಸಿರು ತಗೋರಿ, ಉಸಿರು ಬಿಡ್ತಾ ಸೊ ಬಲಗೈನ ಐತಲ್ಲ, ಸೊ ಎಡಗೈನ ಕೆಳಗೆ ತೊಂಬರಿ ಈ ರೀತಿ ಮುಳ್ಕೋತೀರಿ. ಸೊ ನೆಕ್ಸ್ಟ್ ಈ ಕೈ ಏನೈತಲ್ಲ ಲೆಫ್ಟ್ ಹ್ಯಾಂಡ್, ಸೊ ನಿಮ್ಮ ಕಿವಿ ಮೇಲೆ ಬರಲಿ, ಅದು ಕೈನ ಚಾಸ್ತೀರಿ. ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟ್ ಮಾಡ್ರಿ, 10 ಕೌಂಟ್ ಮಾಡ್ರಿ, 15 ಕೌಂಟ್ ಮಾಡ್ರಿ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತಲ್ಲ ಅಷ್ಟು ಮಾಡ್ತೀರಿ. ಇಲ್ಲಿ ಉಸಿರಾಟ ಸಹಜವಾಗಿರ್ಲಿ. ಈ ಸ್ಥಿತಿಗೆ ಬಂದಾಗ ಮತ್ತೆ ಇಲ್ಲಿ ಉಸಿರು ತಗೋರ್ತೀರಿ, ಉಸಿರು ಬಿಡ್ತಾ ವಾಪಸ್. ಸೊ ಮತ್ತೆ ಉಸಿರು ತಗೋರಿಲ್ಲೇ, ಇನ್ನೊಂದು ಸೈಡ್ ಮಾಡೋಣ್ರಿ. ಉಸಿರು ಬಿಡ್ತಾ ಎಡಗೈ ಬಲಗೈ ಕೆಳಗ ನಡುವೆ ಹೋಗ್ತೈತಿ, ಆಮೇಲೆ ಇನ್ನೊಂದು ಕೈ ಕಿವಿ ಮೇಲೆ ಬರ್ತೈತಿ ಈ ರೀತಿ. ಸೊ ಇಲ್ಲಿ ಕೂಡ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ಕೌಂಟು, 10 ಕೌಂಟು, 15 ಕೌಂಟು ಮಾಡ್ತೀರಿ, ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು. ಮತ್ತೆ ಉಸಿರು ತಗೋರಿ, ಉಸಿರು ಬಿಡ್ತಾ ವಾಪಸ್. ನಿಧಾನವಾಗಿ ಹೋಗ್ರಿ, ನಿಧಾನವಾಗಿ ಬರ್ರಿ. ಸೊ ನೆಕ್ಸ್ಟ್ ಬಾಲಾಸನ ಸ್ಥಿತಿಗೆ ಹೋಗ್ತೀರಿ. ಸೊ 2 ಕಾಲುಗಳನ್ನು ಜೋಡಿಸ್ಕೋರಿ, ವಾಪಸ್ ಹಿಮ್ಮುಖವಾಗಿ ಹೋಗ್ರಿ. ಚೈಲ್ಡ್ ಪೋಸ್ಚರ್. ಚೈಲ್ಡ್ ಪೋಸ್ಚರ್ ಒಳಗೆ ಇನ್ನೊಂದು ರೀತಿ ಮಾಡೋಣ್ರಿ. ಇಲ್ಲಿ ಸೊ 2 ಕೈಗಳನ್ನ ಈ ರೀತಿ ತಗೋರಿ, ಹಿಂಗೆ ತಗೊಂಡು ಸೊ ಕೈಯನ್ನು ಇಂಟರ್ಲಾಕ್ ಮಾಡ್ಕೋರಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಉಸಿರು ತಗೋರಿ, ಉಸಿರು ಬಿಡ್ತಾ ಕೈಯನ್ನು ಮೇಲೆ ಎತ್ತತ್ತೀರಿ, ಎಷ್ಟು ಸಾಧ್ಯ ಆಕೈತೆ ಅಷ್ಟು. ಕೈನ ಮೇಲೆ ಎತ್ತಿದ ಮೇಲೆ ಸಹಜವಾದ ಉಸಿರಾಟ ಇರಲಿ. ಸಹಜವಾದ ಉಸಿರಾಟದೊಂದಿಗೆ 5 ರಿಂದ 10 ಕೌಂಟ್ ಮಾಡ್ರಿ. ಇಲ್ಲಿ ನಂತರ ಮತ್ತೆ ಉಸಿರು ತಗೋರಿ, ಉಸಿರು ಬಿಡ್ತಾ ಕೈಯನ್ನು ಕೆಳಗೆ ಇರ್ತೀರಿ, ನಿಧಾನವಾಗಿ ಬರ್ರಿ. ಮತ್ತೆ ಚೈಲ್ಡ್ ಪೋಸ್ಚರ್. ಈ ರೀತಿ ಒಂದು 2 ರಿಂದ 3 ಬಾರಿ ಮಾಡ್ರಿ. ಸೊ ನೆಕ್ಸ್ಟ್ ನಾವು ವಾಪಸ್ ಬರ್ಬೇಕಲ್ಲ, ಸೊ ವಾಪಸ್ ಬರ್ಬೇಕಾದ್ರೆ ಮತ್ತೆ 2 ಕೈಗಳನ್ನ ಇಂಟರ್ಲಾಕ್ ಮಾಡ್ಕೋರಿ. ಇಲ್ಲಿ ಉಸಿರು ತಗೋರಿ. ಇಲ್ಲಿ ಉಸಿರು ಬಿಡ್ತಾ 2 ಕೈಗಳನ್ನು ಈ ರೀತಿ ಮೇಲೆತ್ತೀರಿ. ಹಾಗೆ ನಿಧಾನವಾಗಿ ಕೈಗಳನ್ನು ಮೇಲೆತ್ತಾನೆ ಬರ್ರಿಲಿ. ಸೀದಾ ಎದುರಿಗೆ ನೋಡ್ತಾ ಇರ್ತೀರಿ. ಸೊ ಇನ್ನೂ ಸ್ವಲ್ಪ ಕೈ ಎತ್ತಲಿಕ್ಕೆ ಸಾಧ್ಯ ಆದರೆ ಎತ್ತಿರಿ, ಇಲ್ಲ ಅದೇ ಸ್ಥಿತಿ ಒಳಗಿರ್ರಿ. ರಿಲ್ಯಾಕ್ಸ್, ಸಹಜವಾದ ಉಸಿರಾಟ ಇರಲಿ. ಸೊ ನೆಕ್ಸ್ಟ್ 2 ಕೈನ ಬಿಡಿಸ್ಕೋತೀರಿ. ಕೈನ ಬಿಡಿಸ್ಕೊಂಡು ಕೈನ ಹಿಂದಿಟ್ಕೋರಿ. ಆಮೇಲೆ ಈ ರೀತಿ ಎದೆ ಭಾಗ ಮುಂದೆ ಬರಲಿ, ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ ಮತ್ತೆ ಇಲ್ಲಿ ಉಸಿರು ತಗೋರಿ, ಉಸಿರು ಬಿಡ್ತಾ ವಾಪಸ್ ಈ ರೀತಿ ವಜ್ರಾಸನ ಸ್ಥಿತಿ ಒಳಗೆ ಬರ್ತೀವಿ. ಸೊ ವಾಪಸ್ ಬರೋ ಮುಂದೆ ಈ ರೀತಿ ಮಾಡ್ರಿ. ಸೊ ಪ್ರತಿದಿನ ಈ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ, ನಿಧಾನವಾಗಿ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.